ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕ್ವಶನ್ಸ್ಗಳು ಬರ್ತಾ ಇದೆ. 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು 2-3 ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ತುಂಬಾ ಜನ ಕೇಳ್ತಾ ಇರುವಂಥದ್ದು ಬಿಡುಗಡೆ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಯಾರಿಗೂ ಕೂಡ ಹಣನೇ ಬರ್ತಿಲ್ವಲ್ಲ, ಸುಮ್ಮನೆ ಯಾಕೆ ಫೇಕ್ ಹೇಳ್ತೀರಾ, ಇದು ಫೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕಮೆಂಟ್ಗಳು ಬರ್ತಾ ಇದೆ. ಖಂಡಿತವಾಗ್ಲೂ ಬಿಡುಗಡೆ ಆಗಿದೆಯೋ ಇಲ್ವೋ, ಬಿಡುಗಡೆ ಆಗಿದ್ರು ಕೂಡ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಹಣ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 24ನೇ ಕಂತಿನ ಹಣದ ಜೊತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 4,000 ರೂಪಾಯಿ, ಟೋಟಲ್ 6,000 ರೂಪಾಯಿನೂ ಕೂಡ ಆದಷ್ಟು ಬೇಗ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ 24ನೇ ಕಂತಿನ ಹಣ 16ನೇ ತಾರೀಕು 17ನೇ ತಾರೀಕು ಬಿಡುಗಡೆ ಆಯಿತು ಅಂತ ಹೇಳ್ಬಿಟ್ಟು ನಾನು 2-3 ವಿಡಿಯೋ ಮಾಡಿ ತಿಳಿಸಿದ್ದೀನಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಜನ ಬಿಡುಗಡೆ ಆಗಿ ಇಷ್ಟು ದಿನ ಆದರೂ ಯಾರ ಖಾತೆಗಳಿಗೂ ಕೂಡ ಹಣನೇ ಬರ್ತಾ ಇಲ್ವಲ್ಲ, ಏನು ಪ್ರೂಫೇ ಇಲ್ವಲ್ಲ, ಸುಮ್ಮನೆ ಸುಳ್ಳು ಹೇಳ್ತೀರಾ, ಬಿಡುಗಡೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾನೆ. ಹಾಗೆ ಕೆಲವೊಂದಿಷ್ಟು ಜನ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಫಸ್ಟ್ ಇವಾಗ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. 24ನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ 100% ನಿಜಾನೇ. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ 2-3 ದಿನದ ಹಿಂದೆ ನಾನು ಕಳೆದ ಶುಕ್ರವಾರನೇ ಹಣನ ಬಿಡುಗಡೆ ಮಾಡಿದ್ದೀನಿ, 24ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದೀನಿ, ಇನ್ನೊಂದು 3-4 ದಿನದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅವ್ರು ಹೇಳಿದ ದಿನನೇ ಸಂಜೆಯಿಂದನೇ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಬಟ್ ಆದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ತಿಲ್ಲ. ಜಸ್ಟ್ ಟ್ರಯಲ್ಲಿಗೋಸ್ಕರ ಅಂತ ಹೇಳ್ಬಿಟ್ಟು 1,000-2,000 ಜನಕ್ಕೇನೋ ಹಣ ಬಂದಿದೆ ಅಂತೆ, ಅಷ್ಟೇ. ಇನ್ನು ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ. ತುಂಬ ಜನ ಬಂದೇ ಇಲ್ಲ, ಇದು ಫೇಕ್ ನ್ಯೂಸು, ಸುಮ್ಮನೆ ಹೇಳ್ತೀರಾ, ಯಾವಾಗ ಕೊಡ್ತಾರೋ ಏನೋ, ಹಾಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಇಲ್ಲ, ಸುಳ್ಳಲ್ಲ, 100% ಬಂದಿರೋದಂತೂ ನಿಜಾನೇ. ಅದರಲ್ಲಿ ಚಿಕ್ಕಬಳ್ಳಾಪುರದವರಿಗೆ ಬಂದಿರುವಂಥದ್ದು. ಅಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ, ಅಲ್ಲೂ ಬೆರಳೆಣಿಕೆ ಅಷ್ಟು ಜನಗಳಿಗೆ ಮಾತ್ರನೇ ಬಂದಿರುವಂಥದ್ದು. ಸೊ ಈ ಥರ ಈ 23ನೇ ಕಂತಿನ ಹಣ ಏನೋ ಸ್ವಲ್ಪ ಸ್ಪೀಡಾಗಿ ಬಂತು ಬಿಡಿ. ಆದರೆ ಹಿಂದಿನ ಕಂತು 20, 21, 22 ಆ ಕಂತುಗಳು ಕೂಡ ಸೇಮ್ ಇದೇ ರೀತಿ ಆಗಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸ್ಟಾರ್ಟಿಂಗಲ್ಲಿ 1-2,000 ಜನಕ್ಕೆ ಹಾಕ್ತಾರೆ, ಜಸ್ಟ್ ಟ್ರಯಲ್ ನೋಡೋದಕ್ಕೋಸ್ಕರ. ಅದಾದಮೇಲೆ ಏನಾಗುತ್ತೆ, ಹಾಕಿ ಒಂದು ವಾರ, ಒಂದು 4-5 ದಿನ ಆದಮೇಲೆ ಎಲ್ರಿಗೂ ಕೂಡ ಬರೋ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ರಿಗೂ ಕೂಡ ಬೇಗ ಬೇಗ ಬರ್ತಾ ಹೋಗುತ್ತೆ. ಸೊ ಆ ರೀತಿ ಆಗಿದೆ ಅಷ್ಟೇ. ಬಟ್ ಇಲ್ಲಿ ಬಿಡುಗಡೆ ಆಗಿರೋದಂತೂ 100% ನಿಜಾನೇ. ಮತ್ತೆ ಹೇಳ್ತಾ ಇದ್ದೀನಿ, ಬಿಡುಗಡೆ ಆಗಿದೆ. ಯಾರು ಕೂಡ ಭಯ ಪಡೋಕೆ ಹೋಗ್ಬಿಡಿ, ಫೇಕ್ ನ್ಯೂಸು ಕೂಡ ಅಲ್ಲ, ಬಂದೇ ಬರುತ್ತೆ. ಮೇ ಬಿ ಇವತ್ತಂತೂ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಬರೋದು ಡೌಟು. ನಾಳೆಯಿಂದ ಮೇ ಬಿ ಪ್ರೋಸೆಸ್ಸು ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಎಲ್ರಿಗೂ ಕೂಡ ಬರೋದಕ್ಕೆ. ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಅದೃಷ್ಟವಂತರು ಯಾರಿರ್ತಾರೆ, ಫಸ್ಟೇ ಬರಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಫಸ್ಟೇ ಬಂದುಬಿಡುತ್ತೆ, ಟ್ರಯಲಲ್ಲೇ ಬಂದುಬಿಡುತ್ತೆ. ಅವ್ರಿಗೆ ನಿಜವಾಗ್ಲೂ ಖುಷಿ ಆಗಿರುತ್ತೆ. ಬಟ್ ಎಲ್ರಿಗೂ ಕೂಡ ಬರುತ್ತೆ. ಇಲ್ಲಿ ಎಲ್ಲರೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ನಾಳೆಯಿಂದ ಬಹುಶಃ ಬರ್ಬೋದು ಅಂತ ಅನಿಸುತ್ತೆ. ನಾಳೆಯಿಂದ ಸ್ಪೀಡಾಗಿ ಎಲ್ರಿಗೂ ಕೂಡ ಬರುತ್ತೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ನಾಳೆ ಬೆಳಗ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾಳೆ ಎಲ್ರಿಗೂ ಬರುತ್ತೆ ಅಂತಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಸರಿ ಬಿಡುಗಡೆ ಆಗಲ್ಲ. ಇದು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕಂದರೆ ಫಸ್ಟು ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುವಾಗ ಏನಾಗ್ತಿತ್ತು ಅಂದರೆ, ಒಂದೇ ದಿನ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡ್ತಾಯಿದ್ರು. ಬಟ್ ಇವಾಗ ಪ್ರೋಸೆಸ್ ಚೇಂಜ್ ಇದೆ ಅಲ್ವಾ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಬರೋದ್ರಿಂದ ಅದೇನಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟು ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ. ಅಲ್ಲಿಂದ ಅವರು ತಾಲೂಕು ಪಂಚಾಯತಿಗಳಿಗೆ, ಒಂದು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದೆ ಅವರೆಲ್ಲ ತಾಲೂಕುಗಳಿಗೂ ಕೂಡ ಹಾಕ್ತಾರೆ. ತಾಲೂಕು ಪಂಚಾಯತಿಯಿಂದ ಹಣ ಬರುವಂಥದ್ದು. ಸೊ ಹಾಗಾಗಿ ತುಂಬ ಲೇಟ್ ಅಂತಲೇ ಹೇಳ್ಬೋದು. ಕಳೆದ ಫಸ್ಟು ಬರ್ತಾ ಇರುವಂಥ ಪ್ರೋಸೆಸ್ಸಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಅಂದರೆ ತುಂಬ ಸ್ಲೋ ಇದೆ. ಸೊ ಮೊದಲಿದ್ದಿದ್ದು ಎಷ್ಟೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಅವರು ಕೆಲಸ ಕಡಿಮೆ ಆಗಲಿ, ಡೈರೆಕ್ಟ್ ಅಲ್ಲಿಂದ ಬರ್ತಿದ್ದಿದ್ದಲ್ವ, ಅಲ್ಲಿ ಕೆಲಸ ಜಾಸ್ತಿ ಆಗುತ್ತೆ ಅಂತೇಳಿ ಈ ಒಂದು ಪ್ರೋಸೆಸ್ನ ಮಾಡಿದ್ದಾರೆ ಸರ್. ಬಟ್ ಇದು ತುಂಬ ಲೇಟ್ ಅಂದರೆ ತುಂಬ ಲೇಟ್ ಆಗ್ತಾ ಇದೆ. ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜ. ನೋಡೋಣ, ನಾಳೆಯಿಂದ ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ. ಇನ್ನು ಯಾವ ಜಿಲ್ಲೆಗೂ ಕೂಡ ಜಾಸ್ತಿ ಜನಕ್ಕೆ ಬಂದಿಲ್ಲ. ಏನು ನಾನು ಹೇಳ್ದಂಗೆ ಬಂದಿದ್ರು ಬೆರಳೆಣಿಕೆ ಅಷ್ಟು, 1,000-2,000 ಜನಕ್ಕೆ ಅಷ್ಟೇ ಬಂದಿರ್ಬೋದು ಅಂತ ಅನಿಸುತ್ತೆ. ಓಕೆನಾ, ಎಲ್ರಿಗೂ ನಾಳೆಯಿಂದ ಮೇ ಬಿ ಬರಬಹುದು. ಇನ್ ಕೇಸ್ ನಾಳೆ ಏನಾದರೂ ಬೆಳಗ್ಗೆಯಿಂದ ಯಾರಾದರೂ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾಳೆನೂ ಕೂಡ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ತುಂಬ ಕಡೆ ನೀವು ನೋಡ್ತಾ ಇರ್ಬೋದು, ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಟ್ಟಿಗೆ 6,000 ಹಾಕ್ತಾರೆ, 4,000 ಹಾಕ್ತಾರೆ, 8,000 ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಈಗ ಫೆಬ್ರವರಿ ಮಾರ್ಚ್ ತಿಂಗಳು ನೋಡೋದಾದರೆ ಅದ್ರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಅವರೇ ಸದನದಲ್ಲೇ ಹೇಳಿರುವಂಥದ್ದು. ಈಗ BJP ಅವ್ರು ಏನು ಆರೋಪ ಮಾಡ್ತಾ ಇದ್ದೀರಾ, ಅದೇನಾದರೂ ನಿಜ ಆಗಿತ್ತಂದರೆ ನಾನು ಆದಷ್ಟು ಬೇಗ ಇಮಿಡಿಯೇಟಾಗಿ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಅದೇ ರೀತಿಯಾಗಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಾನು
CM ಸಿದ್ದರಾಮಯ್ಯ ಸರ್ ಜೊತೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಆ 2 ಕಂತನ್ನು ಕೂಡ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹೇಳೋಕ್ಕಾಗಲ್ಲ. ಇವಾಗ ನಾಳೆಯಿಂದ 24 ಸ್ಟಾರ್ಟ್ ಆಗ್ಬೋದು. ಇನ್ನು 1-2 ದಿನ ಬಿಟ್ಟು ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕೂಡ ಬರ್ಬೋದು. ಅದನ್ನು ಕೂಡ ಅಷ್ಟೇ 2 ಕಂತನ್ನು ಬಹುಶಃ ಒಟ್ಟಿಗೆ ಮಾಡಲ್ಲ. ಒಂದು ಮಾಡಿ ಇನ್ನೊಂದು ವಾರ ಟೈಮ್ ತೊಗೊಂಡು ಇನ್ನೊಂದು ಮಾಡ್ಬೋದು. ಒಟ್ಟಿಗೆ 4,000 ಅಂತೂ ಹಾಕಲ್ಲ. ಒಟ್ಟಿನಲ್ಲಿ ನಿಮಗೆ ಜನವರಿನಲ್ಲಿ 24ನೇ ಕಂತಿನ ಹಣ, ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಟೋಟಲ್ 6,000 ಅಂತೂ ಬರಬಹುದು ಎಕ್ಸಾಕ್ಟಾಗಿ. ಯಾಕಂತಂದರೆ ಇವಾಗ BJP ಅವರು ಕೂಡ ನಾವು ಹಾಕೋವರೆಗೂ ಕೂಡ ಬಿಡಲ್ಲ, ನಾವು ಧರಣಿ ಮಾಡ್ತೀವಿ ಅಂತೆಲ್ಲ ತಿಳಿಸಿದಾರಲ್ವ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕಾಂಗ್ರೆಸ್ ಅವರು ಹಾಕಲೇಬೇಕಾಗುತ್ತೆ. ಇವಾಗ ಅತಿ ಶೀಘ್ರದಲ್ಲಿ ಅಂತಲೂ ಕೂಡ ತಿಳಿಸಿರೋದ್ರಿಂದ ಅದೇನು ನಿನ್ನೆ ಕಳೆದ ತಿಂಗಳದು ಅದ್ರ ಹಿಂದಿನ ತಿಂಗಳದ್ದೇನಲ್ಲ ಹಣ ಅಲ್ವಾ. ಫೆಬ್ರವರಿ ಮಾರ್ಚ್ ತಿಂಗಳು ಅಂದರೆ 2025 ವರ್ಷದ 2ನೇ ತಿಂಗಳು 3ನೇ ತಿಂಗಳದು. ಈಗ 2025 ಮುಗಿಯೋಕ್ಕೆ ಬರ್ತಾ ಇದೆ. ಸೊ ಹಂಗಾಗಿ ಆದಷ್ಟು ಬೇಗ ಹಾಕ್ತಾರೆ. ಬಹುಶಃ ನಾ ಹೇಳ್ದಂಗೆ ಈ ತಿಂಗಳಲ್ಲಿ ಮೇ ಬಿ ಒಂದೇ ಕಂತು ಬರ್ಬೋದು ನಿಮಗೆ. 24ನೇ ಕಂತಿನ ಹಣ ಮೇ ಬಿ ನಾಳೆಯಿಂದ ಸ್ಪೀಡಾಗಿ ಎಲ್ರಿಗೂ ಕೂಡ ಬರ್ಬೋದು. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳು ನೆಕ್ಸ್ಟ್ ಮಂತಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇವಾಗ ಈಗ ಹಾಕಿದ್ರು ಕೂಡ ಅವ್ರು ಇವಾಗ ರಿಲೀಸ್ ಮಾಡಿದ್ರು ಕೂಡ ಅದು ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿ ಫಲಾನುಭವಿಗಳ ಖಾತೆಗೆ ಬರೋ ಅಷ್ಟರಲ್ಲಿ 1 ವಾರ ಮಿನಿಮಮ್ ತಗೊಳುತ್ತೆ ಅಲ್ವಾ. ಸೊ ಇವತ್ತು ಆಲ್ರೆಡಿ 21ನೇ ತಾರೀಕು. ಇನ್ನೊಂದು 9 ದಿನ ಇದೆ. ಅಷ್ಟರಲ್ಲಿ ಖಂಡಿತವಾಗ್ಲೂ ಆಗಲ್ಲ ಅಂತ ಅನ್ಕೊತೀನಿ. ಅದರಲ್ಲಿ ಮಧ್ಯದಲ್ಲಿ ಏನಾದರೂ ರಜಾ ಇಲ್ಲ, ಕ್ರಿಸ್ಮಸ್ ಹಾಲಿಡೇ ಎಲ್ಲ ಇರುತ್ತೆ, ಬ್ಯಾಂಕ್ ಹಾಲಿಡೇಗಳೆಲ್ಲ ಇರುತ್ತೆ, ಸೊ ಗೌರ್ಮೆಂಟ್ ಹಾಲಿಡೇ ಇರುತ್ತಲ್ವ. ಸೊ ಹಂಗಾಗಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಸಿಗಲ್ಲ. ಮುಂದಿನ ತಿಂಗಳಲ್ಲಂತೂ ಒಟ್ಟಿಗೆ 2 ಕಂತು ಕೂಡ ಹಾಕುವಂಥ ಚಾನ್ಸಸ್ ಇದೆ. ಮತ್ತೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. 24 ಅಂತೂ ಬರುತ್ತೆ, 100% ಬರುತ್ತೆ. ಇವಾಗ ಆಲ್ರೆಡಿ ಟ್ರಯಲ್ ನೋಡೋದಕ್ಕೆ ಬಿಡುಗಡೆ ಮಾಡಿ 4-5 ದಿನ ಮೇಲೆ ಆಯಿತು. ಸೊ ಹಂಗಾಗಿ ನಾಳೆಯಿಂದ ಮೇ ಬಿ ಪ್ರೊಸೆಸ್ಸು ಸ್ಪೀಡಪ್ ಆಗಿ ಬರ್ಬೋದು ಅಂತ ಅನಿಸುತ್ತೆ. ತುಂಬ ಜನ ಬಂದಿಲ್ಲ, ಇದು ಫೇಕ್ ನ್ಯೂಸು, ಬಿಡುಗಡೆನೇ ಆಗಿಲ್ಲ ಅಂತೆಲ್ಲ ತುಂಬ ಕಮೆಂಟ್ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಇಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಟ್ರಯಲ್ ನೋಡೋದಕ್ಕೋಸ್ಕರ ಸ್ವಲ್ಪ ಜನಕ್ಕೆ ಬಂದಿದೆ ಅಷ್ಟೇ. ಅದರಲ್ಲೂ ಹೇಳ್ದಂಗೆ ಬೆರಳೆಣಿಕೆ ಎಷ್ಟು ಜನಗಳಿಗೆ ಮಾತ್ರನೇ, ಎಲ್ರಿಗೂ ಕೂಡ ಬಂದಿಲ್ಲ. ಇವಾಗ ನಂದು ಒಬ್ಬಳೇ ಚಾನಲಲ್ಲಿ ನಾನೇನು ತಿಳಿಸಿಲ್ಲ ಅಲ್ವ. ಇವಾಗ ತುಂಬ ಜನ ನನಗೆ ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ, ಅವ್ರ ಚಾನಲಲ್ಲಿ ಕರೆಕ್ಟಾಗಿ ಹೇಳ್ತಾರೆ, ನೀವು ಹೇಳೋದು ಸುಳ್ಳು ಅಂತ ಹೇಳ್ಬಿಟ್ಟು. ಅವ್ರ ಚಾನಲಲ್ಲೂ ಹೀಗೆ ಹಂಗೆ ಹೇಳಿರ್ತಾರಲ್ವ. ನನ್ನ ಹೆಸರುಗಳನ್ನೆಲ್ಲ ಮೆನ್ಷನ್ ಮಾಡಿ ಹೇಳೋಕ್ಕಾಗಲ್ಲ. ನಾನು ತುಂಬ ಜನನ ನೋಡಿದ್ದೀನಿ, ಅಲ್ಲೂ ಕೂಡ ಕಮೆಂಟ್ ಹಾಕಿರ್ತಾರೆ. ನನ್ನ ಚಾನಲಿಗೂ ಕೂಡ ಬಂದು ಇಲ್ಲಿ ನೆಗೆಟಿವ್ ಆಗಿ ಹಾಕೋದು, ಅಲ್ಲಿ ಹೋಗಿ ಪಾಸಿಟಿವ್ ಹಾಕೋದು, ನೀವು ಹೇಳಿದ್ದೆ ಸರಿ, ನೀವು ಹೇಳ್ದಂಗೆ ಬಂದಿದೆ, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಅವರು ನಮ್ಮ ಥರನೇ ಹೇಳಿರ್ತಾರೆ. ಬಟ್ ಆದರೆ ಏನೋ ಬೇಕಂತ ರೀತಿಯಾಗಿ ಮಾಡ್ತಾರಂತ ಅನಿಸುತ್ತೆ. ಇವಾಗ ಅವರು ಹೇಳಿರ್ತಾರಲ್ವ, ಕೆಲವೊಂದು ಚಾನಲ್ಗಳಲ್ಲೂ ಕೂಡ ಹೇಳಿದ್ದಾರಲ್ವ. ಹಾಗಾದರೆ ಎಲ್ರಿಗೂ ಬಂದಿದೆಯಾ? ಇಲ್ಲ ತಾನೇ. ಸೊ ನಾನು ಅದನ್ನೇ ಹೇಳಿರ್ತೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟ ಆದರೆ ವಿಡಿಯೋ ನೋಡಿ, ಕಷ್ಟ ಆದರೆ ದಯವಿಟ್ಟು ಯಾರು ನೋಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಇವತ್ತಿನ ಮಾಹಿತಿ ಇದಾಗಿತ್ತು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.